ಜೊತೆಗೆ ನಾಮಪತ್ರ ಸಲ್ಲಿಕೆ ವಿವಾದವೇ ಕಗ್ಗಂಟಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅಂತ ವೋಟರ್ ಐಡಿಯಲ್ಲಿದೆ, ಆದರೆ ನಾಮಪತ್ರ ಸಲ್ಲಿಕೆಯ ವೇಳೆ ನಿಖಿಲ್ ಕೆ ಅಂತ ಇದೆ. ಈ ಬಗ್ಗೆ ಪರಿಶೀಲನೆ ನಡೆಸಬೇಕು ಅಂತ ಸಾಮಾಜಿಕ ಹೋರಾಟಗಾರ ಬಿಎಸ್ ಗೌಡ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಆದರೆ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಉಮೇದುವಾರಿಕೆ ಸಲ್ಲಿಸಬೇಕಾದ್ರೆ ಇವರು ನಿಖಿಲ್ ಕೆ ಅಂತ ಇದೆ. ನಿಖಿಲ್ ಕೆ ಅಂದರೆ ಯಾರು, ನಿಖಿಲ್ ಕುಮಾರಸ್ವಾಮಿ ಅಂದರೆ ಯಾರು, ನಮಗೆ ಗೊಂದಲ ಆಗ್ತಾ ಇದೆ. ಅಂದರೆ ಪ್ರಮಾಣ ಪತ್ರದಲ್ಲಿ ಇವರು ಸಲ್ಲಿಸಿರುವಂಥ ಪ್ರಮಾಣ ಪತ್ರದಲ್ಲಿ ನಿಖಿಲ್ ಕೆ ಅಂದರೆ ಪ್ರಮಾಣ ಪತ್ರ ಅಂದರೆ ಏನು, ಮೊದಲಿಗೆ ನಾವು ಸತ್ಯವನ್ನೇ ಹೇಳ್ತಾ ಇದ್ದೀವಿ, ಇದರಲ್ಲಿ ಯಾವುದೇ ಸುಳ್ಳಿಲ್ಲ ಅಂತ. ಇವರು ಮತದಾರ ಪಟ್ಟಿಯಲ್ಲಿರೋ ಹೆಸರನ್ನೇ ಬಿಟ್ಬಿಟ್ಟು ನಿಖಿಲ್ ಕೆ ಇವ್ರಿಗೆ ಬೇಕಾದ ರೀತಿಯಲ್ಲಿ ಹೆಸರು ಇಟ್ಕೊಂಡು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಕೆಂಪಣ್ಣ ಆಗ್ಬೋದಲ್ಲ, ಕೃಷ್ಣಪ್ಪ ಆಗಿರ್ಬೋದಲ್ಲ, ಕೆಂಪರಾಜು ಆಗಿರ್ಬೋದಲ್ಲ, ಏನೋ ಮುಖ್ಯಮಂತ್ರಿ ಮಗ ಅಂತ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ ತಕ್ಷಣಕ್ಕೆ, ಕೆ ಅಂದ ಕೂಡಲೇ ಕುಮಾರಸ್ವಾಮಿ ಅಂತ. ಆದರೆ ಸಾಮಾನ್ಯ ವ್ಯಕ್ತಿ ಆದರೆ ಕಂಡುಹಿಡಿಯೋಕೆ ಆಗ್ತಿರಲ್ಲ. ಅಂದರೆ ನೀವು ಪ್ರಮಾಣ ಪತ್ರದಲ್ಲಿ ಸುಳ್ಳನ್ನು ನೀವು ಹೇಳಿದ್ದೀರಾ, ಪ್ರಮಾಣ ಪತ್ರ ನಾವು ಸಲ್ಲಿಸಬೇಕು ಅಂದ್ರೆ ಏನು, ಸತ್ಯವನ್ನೇ ಹೇಳುತ್ತೇವೆ, ಸತ್ಯ ಬಿಟ್ಟರೆ ಏನೂ ಇಲ್ಲ, ಅಥವಾ ಸುಳ್ಳು ಹೇಳಿದರೆ ಇದನ್ನು ತಿರಸ್ಕರಿಸ್ಬೋದು ಅಂತಲೂ ಹೇಳಿರ್ತೀರ. ಅಂದಮೇಲೆ ಯಾಕೆ ಇವ್ರದ್ದು ನಾಮಪತ್ರ ಉಮೇದುವಾರಿಕೆಯನ್ನು ತಿರಸ್ಕರಿಸಬಾರ್ದು, ಸುಳ್ಳು ಹೇಳಿದ್ದಾರೆ. ಆದರೆ ಪ್ರಮಾಣ ಪತ್ರ ಸಲ್ಲಿಸಬೇಕಾದ್ರೆ ಸತ್ಯವನ್ನೇ ಹೇಳಬೇಕು, ಸತ್ಯ ಬಿಟ್ಟು ಬೇರೆ ಏನು ಹೇಳೋಂಗಿಲ್ಲ. ಆದರೆ ಇವರು ಸುಳ್ಳು ಹೇಳಿದ್ದಾರೆ, ಅದಕ್ಕೆ ಸಾಕ್ಷಿನೂ ಇದೆ. ಇವಾಗ ರಾಜ್ಯ ಚುನಾವಣಾಧಿಕಾರಿಗಳಿಗೆ ಅದಕ್ಕೆ ದಾಖಲಾತಿ ಸಮೇತ ನಾನು ಕೊಟ್ಟಿದ್ದೀನಿ ದೂರನ್ನ, ಅವ್ರ ಮುಂದಿನ ಕ್ರಮ ಅವ್ರು ತಗೋಬೇಕು.